भाई ये जेट है। ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ದಾಳಿಯನ್ನು ಮಾಡಿದೆ. ಆಪರೇಷನ್ ಸಿಂಧೂರ್. ಯಾವ ಉಗ್ರಗಾಮಿಗಳು ಭಾರತದ ಮಹಿಳೆಯರ ಸಿಂಧೂರವನ್ನು ಕಸಿದುಕೊಂಡಿದ್ರೋ, ಭಾರತದ ಗಂಡಸರು ಅಂತ ಯಾರ್ಯಾರಿದ್ರೋ ಅವರ ಹೆಂಡತಿಯ ಸಮ್ಮುಖದಲ್ಲಿ, ಅವರ ಮಕ್ಕಳ ಸಮ್ಮುಖದಲ್ಲಿ ಉಗ್ರಗಾಮಿಗಳು ಕೊಂದು ಹಾಕಿದ್ರು ಭಾರತೀಯರನ್ನು. ಅದಕ್ಕೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಉಗ್ರ ನೆಲೆಗಳ ಮೇಲೆ ಇದೀಗ ಭಾರತ ಒಂದು ಕಡೆ ಏರ್ ಸ್ಟ್ರೈಕನ್ನು ಮಾಡಿದೆ. ತುಂಬ ಸ್ಪಷ್ಟ ಶಬ್ದಗಳಲ್ಲಿ ಭಾರತದ ಕಡೆಯಿಂದ ಸ್ಪಷ್ಟೀಕರಣ ಸಿಕ್ಕಿದೆ. ಈ ಒಂದು ವಿಚಾರ ಗಮನಿಸಿದಾಗ ನಾವು ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಸೇನೆಯನ್ನು ಗುರಿಯಾಗಿಸಿಕೊಂಡು, ಪಾಕಿಸ್ತಾನದ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು ನಾವು ಈ ದಾಳಿಯನ್ನು ಮಾಡಿಲ್ಲ. ನಮ್ಮ ಗುರಿ ಪಾಕಿಸ್ತಾನದಲ್ಲಿ ಅಡಗಿರಬಹುದಾದ ಉಗ್ರಗಾಮಿಗಳ ನೆಲೆ ಅಂತ ಹೇಳಿ ಭಾರತ ಇಲ್ಲಿ ದಾಳಿ ಮಾಡಿರೋದು. ಇಂಡಿಯಾ ಸ್ಟ್ರೈಕ್ಸ್ ಪಾಕ್ ಟೆರರ್ ಪ್ಯಾಟ್ಸ್, ಇಂಡಿಯಾ ಸ್ಟ್ರೈಕ್ಸ್ ಬ್ಯಾಕ್, ಇಂಡಿಯಾಸ್ ಪಾಕ್ ಪನಿಷ್ಮೆಂಟ್. ಏನು ಬೇಕಾದರೂ ಕರ್ಕೊಳ್ಳಿ ನನಗೆ. 10 ಕಿಲೋಮೀಟರ್ LOCಯಿಂದ ಅಲ್ಲಿ ಚೆಕ್ ಮಾಡಿಕೊಂಡಾಗ ಹೆವಿ ಶೆಲ್ ಎಕ್ಸ್ಚೇಂಜ್ಗಳಲ್ಲಾಗ್ತಾ ಇದೆ, ಹೆವಿ ಶೆಲ್ಲಿಂಗ್ ಆಗ್ತಾ ಇದೆ. ಅಲ್ಲಿ ಇಂಟರ್ನ್ಯಾಷನಲ್ ಬಾರ್ಡರಿಂದ 15 ಕಿಲೋಮೀಟರ್ ದೂರದಲ್ಲಿ ಬಹಳ ಚಟುವಟಿಕೆಗಳು ಶುರುವಾಗಿದೆ. ಅಲ್ಲಿ ನಿಯರ್ ಸಿಯಾಲ್ಕೋಟ್ HM ಟ್ರೈನಿಂಗ್ ಕ್ಯಾಂಪ್, ಇದು ಕೂಡ ನಾವು ಗಮನಿಸಬೇಕಾಗತ್ತೆ. ಭಾರತ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಪಾಠ ಕಲಿಸುವ ಸಲುವಾಗಿ ದಿಟ್ಟ ಹೆಜ್ಜೆಯನ್ನು ಇಲ್ಲಿ ಇಟ್ಟಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಭಾರತ ಈ ಮೂಲಕ ದೊಡ್ಡ ಉತ್ತರವನ್ನು ಇಲ್ಲಿ ಕೊಡ್ತಾ ಇದೆ. ಕಾಶ್ಮೀರದ ದಾಳಿಗೆ ಭಾರತದ ಪ್ರತೀಕಾರದ ಮೊದಲ ಹೆಜ್ಜೆ ಅಷ್ಟೇ, ಇನ್ನು ಸ್ಯಾಂಪಲ್ ಅಷ್ಟೇ ಇದು ಅಂತ ಕಾಣುತ್ತೆ. ಸುಮಾರು 9 ನೆಲೆಗಳ ಮೇಲೆ ಭಾರತ ಇಲ್ಲಿ ದಾಳಿಯನ್ನು ಮಾಡಿರೋದು. 9 ನೆಲೆಗಳು, ಒಂದಲ್ಲ ಎರಡಲ್ಲ ಅಂತೇಳಿ 9 ನೆಲೆಗಳ ಮೇಲೆ ಭಾರತ ದಾಳಿ ಮಾಡಿರೋದಿಲ್ಲಿ. ಪಾಕಿಸ್ತಾನಕ್ಕೆ ಇದು ಪನಿಷ್ಮೆಂಟ್ ಅಂತಲೇ ಹೇಳಬೇಕು. ಪಾಕಿಸ್ತಾನಕ್ಕಿಂತ ಒಂದು ಪನಿಷ್ಮೆಂಟ್ ಬೇಕಿತ್ತು. ಯಾವಾಗಲೂ ಪ್ರಾಕ್ಸಿ ವಾರ್ ಮಾಡಿಕೊಂಡು ಭಾರತದ ಮೇಲೆ ಪರೋಕ್ಷವಾಗಿ ಪ್ರತೀಕಾರ ತೀರಿಸ್ಕೊಳ್ತಾ ಇದ್ದಂತಹ ಪಾಕಿಸ್ತಾನಕ್ಕೆ ಭಾರತ ನಾವು ನೇರವಾಗಿ ದಾಳಿ ಮಾಡ್ತೀವಿ ನೋಡು ಅಂತ ಹೇಳಿ ಒಂದು ಉತ್ತರವನ್ನು ಇಲ್ಲಿ ಕೊಟ್ಟಿರೋದು. ಉಗ್ರರ ಕಂಟ್ರೋಲ್ ರೂಮ್ಗಳು ನೆಲಸಮವಾಗಿದೆ. ಭಾರತೀಯ 3 ಸೇನೆಗಳು ಕೂಡ ಈ ದಾಳಿಯಲ್ಲಿ ಇನ್ವಾಲ್ವ್ ಆಗಿವೆ. ಭಾರತೀಯ 3 ಸೇನೆಗಳಿಗೆ ಭಾರತದ ಸರ್ಕಾರದ ಕಡೆಯಿಂದ ಪೂರ್ತಿ ಒಂದು ಸಪೋರ್ಟ್ ಇತ್ತು. ನೀವೇನು ಬೇಕಾದರೂ ಮಾಡಿ, ನಾವು ನಿಮಗೆ ಅಡ್ಡಿಪಡಿಸಲ್ಲ, ನೀವು ಪೂರ್ತಿ ಸ್ವತಂತ್ರರಿದ್ದೀರಿ ಅಂಥೇಳಿ ಭಾರತ ಸರ್ಕಾರದ ಕಡೆಯಿಂದ ಹೇಳಿತ್ತು. ಬಹವಾಲ್ಪುರವನ್ನು ಗುರಿಯಾಗಿಸಿಕೊಂಡು ಭಾರತೀಯ ಸೇನೆ ದಾಳಿ ಮಾಡಿರೋದು. ಸುಬಾನಲ್ಲಾ ಮಸೀದಿಯನ್ನು ಟಾರ್ಗೆಟ್ ಮಾಡಿ ಭಾರತ ದಾಳಿ ಮಾಡಿದೆ. ಸುಬಾನಲ್ಲಾ ಮಸೀದಿ ಇನ್ನು ನೆನಪು ಮಾತ್ರ. ಇದೇ ಮಸೀದಿಯಲ್ಲಿ ಉಗ್ರ ಚಟುವಟಿಕೆ ಆಗ್ತಾ ಇತ್ತು. ಉಗ್ರರಿಗೆ ಇದು ಆಶ್ರಯ ತಾಣ ಆಗಿತ್ತು. ಈ ಒಂದು ಮಸೀದಿಯ ಮೇಲೆ ಇದೀಗ ದಾಳಿ ಮಾಡಿರೋದು. 18 ಎಕರೆಯ ದೊಡ್ಡ ಮಸೀದಿ ಇದು. 18 ಎಕರೆ, ಸಾವಿರಾರು ಜನ ಕೂತ್ಕೋಬೋದು ಇಲ್ಲಿ ಬೇಕಿದ್ರೆ, ಅಂಥ ಒಂದು ದೊಡ್ಡ ಮಸೀದಿ ಇದು. ಮಸೂದ್ ಅಜರನ್ನು ಗುರಿಯಾಗಿಸಿಕೊಂಡು ಮಾಡಿದಂಥ ದಾಳಿ ಇದು. ಜೈಷ್ ಎ ಮೊಹಮ್ಮದ್ನ ನೆಲೆಯಾಗಿತ್ತು ಈ ಒಂದು ಮಸೀದಿ.